देखिए बच्चों, आज हम 10वीं कक्षा के प्राचीन काल के महान संतों में प्रसिद्ध रहने वाली तुलसी के दोहे या तुलसीदास जी के रचना तुलसी के दोहे पाठ पढ़ाना चाहती हूँ। उससे पहले एक छोटा सा कहानी कहना चाहती हूँ। आप सभी जानते होंगे, यह हिंदी साहित्यकार को दो भागों में विभाजित किया जाता है। 9वीं कक्षा में इसका परिचय आपको दे चुकी हूँ। हिंदी साहित्यकाल को भक्ति काल, उस भक्ति काल में दो भागों में विभाजित किया जाता है, राम भक्ति शाखा और कृष्ण भक्ति शाखा। जो राम की आराधना किए वे सभी राम भक्ति शाखा में आते हैं। वैसे ही कृष्ण भक्ति शाखा ಎರಡು ಭಾಗಗಳಾಗಿ ಹೇಳಲಾಗುತ್ತದೆ, राम भक्ति शाखा और कृष्ण भक्ति शाखा। इसके अंतर्गत राम भक्ति शाखा और राम भक्ति शाखा में आने वाले प्रमुख कवि है तुलसीदास जी, कवि और अन्य कवि। कृष्ण भक्ति शाखा में प्रमुखतः सूरदास और मीराबाई। आगे अंत में रहने वाले एक कविता है कृष्ण की बाली। यहाँ हम देख सकते हैं थोड़े मಕ್ಕಳೇ हिंदी साहित्य इतिहास ನಾವು ತಿಳಿಯೋಣ। हिंदी साहित्य के इतिहास में भक्ति का अर्थ है हिंदी साहित्य का इतिहास। ಯಾಕಿದ್ರೆ ನಾನು ನಿಮಗೆ ಪರಿಚಯ ಮಾಡಲೇಬೇಕು। ಹಿಂದಿ ಸಾಹಿತ್ಯಿಕ ಇತಿಹಾಸ ಏನಂತ ಹೇಳಿದ್ರೆ ಪ್ರಮುಖವಾಗಿ ತುಂಬಾ ವೈಭವಿತವಾಗಿರತಕ್ಕಂತಹ ಒಂದು ಇತಿಹಾಸ हिंदी साहित्य इतिहासದಲ್ಲಿ भक्ति काल। लोग भगवान पर भरोसा करते हुए अपनी भक्ति प्रकट करते हुए अपने जीवन बिताते उस संदर्भ में, इसलिए इस भक्ति काल को बहुत ही सभी माने जाने वाले या प्रमुख दी जाती है। ಏನಪ್ಪ ಅಂತ ಹೇಳಿದ್ರೆ ಹಿಂದಿ ಸಾಹಿತ್ಯದ ಕಾಲದಲ್ಲಿ ಪ್ರಮುಖವಾಗಿ ಭಕ್ತಿ ಕಾಲವನ್ನ ನಾವೆಲ್ಲರೂ ಸಹ ಇಷ್ಟಪಡ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತೇವೆ। ಕಾರಣ ಇಲ್ಲಿ ರಾಮ ಭಕ್ತಿ ಶಾಖಾ ಮತ್ತು ಕೃಷ್ಣ ಭಕ್ತಿ ಶಾಖಾ ಅಂತ ಎರಡು ಭಕ್ತಿಯ ಶಾಖೆಗಳನ್ನು ನೋಡ್ತೇವೆ। ಏನಪ್ಪ जो राम की आराधना की वे सभी इसके अंतर्गत आते हैं। ऐसे ही कृष्ण को अपना आराध्य दैववान कर जो आराधना की ये सभी कृष्ण भक्ति शाखा में आते हैं। इस राम भक्ति शाखा में प्रमुखतः हम देख सकते हैं तुलसीदास जी और कबीरदास जी। इनकी रचना ही है तुलसी के दोहे। अब ऐसे कृष्ण भक्ति शाखा का परिचय भी आप मैं देना चाहती हूँ। ಇದರಲ್ಲೂ ಸಹ ಯಾಕೆ ಹೇಳ ಬಯಸ್ತೀನಿ ಅಂದರೆ ಮುಂದಿನ ಒಂದು ಆಫ್ಟರ್ ಮಿಡ್ ಟರ್ಮ್ ಇವರಿಗೆ ಸಂಬಂಧಪಟ್ಟ सूरदासರಿಗೆ ಸಂಬಂಧಪಟ್ಟಂತ ಒಂದು ರಚನೆ ಇರೋದ್ರಿಂದ कृष्ण भक्ति शाखा में सूरदास और मीराबाई ಇವರಿಬ್ಬರು ಪ್ರಮುಖರು। सूरदास जन्मांध कवि थे, मीरा एक राजा की वह बेटी। ऐसे लोगों ने अपने अपने आराध्य दैव को आराधना करते रहे। ಈ ರೀತಿಯಲ್ಲಿ ಆರಾಧನೆಯನ್ನ ಮಾಡ್ತಾ ಇದ್ರು। ನಾವಿಲ್ಲಿ ತುಳಸಿ के दोहे ಮೂಲಕ ಅವರು ಯಾವ ರೀತಿಯಲ್ಲಿ ರಾಮನ ಪರಮ ಭಕ್ತರಾಗಿದ್ರು ಅನ್ನೋದನ್ನ ನಾವೆಲ್ಲ ಕಾಣೋಣ। ಹಾಗೆ उससे पहले ये तुलसीदास जी के ही एक छोटा सा परिचय या कहानी कहना चाहती हूँ। इसके क्या है, सॉरी फॉर द डिस्टरबेंस मैडम। देखिए तुलसीदास जी का जीवन की एक छोटी सी कहानी क्या कहना चाहती हूँ। ಏನಪ್ಪಾ ಅಂತ ಹೇಳಿದ್ರೆ एक बार तुलसीदास जी बहुत ही बारिश हो रहा था। ऐसे बारिश में उन्होंने क्या की, अपनी पत्नी से बहुत प्यार करती थी। ऐसे बारिश पर ही उन्होंने अपने पत्नी के मैके जाता है। तब उनकी पत्नी ने कहा, जिस तरह मुझ पर प्रेम है उसी तरह दूसरी अलग
ಮಾರ್ಗ ಪರ್ ಲಗಾವ್ ಅಂತ ಹೇಳಿದ್ರೆ ಇವ್ರಿಗೆ ಜನ್ಮ ಲೈತಿ ಇನ್ಕಿ ಹಿಮಾಚಲ್ ಬಸಿ. ಯಾಕೆ ಅವ್ರು ಅಷ್ಟು ಹಚ್ಕೊಂಡಿರ್ತಾರೆ ಅವ್ರ ಹೆಂಡತಿನ ಅಂತ ಹೇಳಿದ್ರೆ ಅವರ ಹುಟ್ಟಿದ ತಕ್ಷಣವೇ ಅವ್ರ ತಾಯಿ ಮರಣವನ್ನು ಹೊಂದ್ತಾರೆ. ಏಕ್ ಜುಲಾ ದಂಪತಿನೇ ಇಸ್ಕೆ ಪಾಲನ ಪೋಷಣೆ. ಇವರ ತಂದೆ ಏನು ಮಾಡ್ತಾರೆ, ತಾಯಿ ಸತ್ತೋದ ನಂತರ ಜುಲಾ ಅಂದರೆ ನೇಕಾರ ಕುಟುಂಬದವರು ಇವರನ್ನು ತಂದು ಸಾಕ್ತಾರೆ. ಅಟ್ಯಾಚ್ಮೆಂಟ್ ತುಂಬ ಚೆನ್ನಾಗಿರ್ತದೆ. ತದನಂತರ ಬೆಳೆದು ದೊಡ್ಡವನಾದ ನಂತರ ಮದುವೆನೂ ಮಾಡ್ತಾರೆ. ವಯಸ್ಸಿಗೆ ಬಂದ ತಕ್ಷಣ ಅವನು ಅಪಾರವಾಗಿರ್ತಕ್ಕಂಥ ಪ್ರೀತಿ ಇಟ್ಟಿರ್ತಾನೆ ತನ್ನ ಸಾಕು ತಂದೆ ತಾಯಿಯಾದರೂ ಬಂದು ಅಪ್ನಿ ಪತ್ನಿ ಸೇ. ಏಕವಾರ ಬಹುತಿ ಬಾರಿಶ್ हो रहा था. ಹೀಗಿದ್ದಾಗ ಅವಳು ಯಾವುದೋ ಹಬ್ಬಕ್ಕೋ ಎಂಥದಕ್ಕೋ ಅಂತ ತವ್ರ ಮನೆಗೆ ಹೋಗಿರ್ತಾಳೆ. ತುಂಬ ಆ ಒಂದು ನದಿಯನ್ನು ಈಜ್ಬಿಟ್ಟು ಕೆಟ್ಟ ಪ್ರವಾಹದ ರೀತಿ ಭಾಳ ಜೈಸೆ ಉಸ್ಪೇರ್ ಹೀವ ತೈರ್ಕ ಅಪ್ಪಿ ಮೈಕೆ ಚಲಾ ಜಾತ. ಏನು ಮಾಡ್ತಾನೆ ಅವನು, ಹೆಂಡತಿ ನೋಡಲೇಬೇಕು ನಾನು ಹೊಲ ಇಟ್ಕೊಂಡು ಅಂತ ಮಳೆಯನ್ನು ಲೆಕ್ಕಿಸದೆ ಹೋಗ್ತಾನೆ. ಅಂಥ ಸಂದರ್ಭದಲ್ಲಿ ಅವನು ಚೀಮಾರಿ ರೀತಿ ಅವನನ್ನು ಗದರಿಸ್ತಾಳೆ. ದರ್ವಾಜೆ ಹೋಗ್ತಾನೆ. ಆವೇಸೆ ಹೇಗೆ ಅಂತ ಹೇಳಿದ್ರೆ ಇನ್ನೂ ಒಂದೇ ಹೇಳ್ತೀನಿ, ಅವನು ಈಜ್ಕೊಂಡೇನೋ ಬರ್ತಾನೆ ಪ್ರವಾಹದ ರೀತಿ ನದಿಯನ್ನು, ಹಳ್ಳ ಕೆರೆ ಅಲ್ಲ ನದಿಯನ್ನು ಈಜಿ ಬರ್ತಾನೆ. ಅಷ್ಟು ಪ್ರವಾಹ ಇರ್ತದೆ. ಮನೆ ಮೇಲೆ ಉಪ್ಪರಿಗೆ ಮೇಲೆ ಇರ್ತಾಳು ಅಂದರೆ ಏನು RCC ಅಂತೀವಲ್ಲ ಆ ಥರ. ಅವನು ಗಡಿಬಿಡಿ ಮಧ್ಯರಾತ್ರಿ ಬಾಗಿಲು ಬಿಡಿದ್ರೆ ಏನಾಗುತ್ತೆ, ಡಿಸ್ಟರ್ಬ್ ಆಗ್ತದೆ, ನಿದ್ದೆಗೆಡುತ್ತೆ, ಅತ್ತೆ ಮಾವನು ಅಥವಾ ಹೆಂಡತಿ ಅಂತ ಹೇಳ್ಬಿಟ್ಟು ಮೇಲೆ ಗೋಡೆಗಿರ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಹತ್ತಕ್ಕೆ ಟ್ರೈ ಮಾಡ್ತಾನೆ. ಅಲ್ಲೇನೋ ಮರದ ಇದು ಏನಂತೀವಪ್ಪ ಬೇರೆಲ್ಲ ಬಿಟ್ಟು ಇದು ಬಿದ್ದಿರುತ್ತಲ್ಲ ಆ ಥರ ಅಂದ್ಕೊಳ್ತಾನೆ. ಭೀಕರವಾದ ಹಾವನ್ನೇ ಹಿಡದೆ ಇರ್ತಿರ್ತಾನೆ ಅವನು. ಅವನಿಗೆ ಅಷ್ಟು ಸಹ ಲೆಕ್ಕಿಸಲ್ಲ. ಇದ್ನಿ ಪ್ಯಾರ್ ಕರ್ತಿದ್ದೀವಿ ಅಪ್ಪನೇ ಪತ್ನಿಸೆ. ಅವನಿಗೆ ಏನು ಲೆಕ್ಕಿಸೋದೇ ಇಲ್ಲ. ಭೀಕರವಾಗಿರ್ತಕ್ಕಂಥ ಒಂದು ವಿಷಕಾರಿ ಹಾವು ಬಿದ್ದಿರುತ್ತೆ. ಆ ಹಾವು ಅಂತ ಏನು ಇದು ಹಗ್ಗ ರೀತಿ ಇರ್ಬೋದು ಅಥವಾ ಪೊದೆ ಏನು ಅಂತ ಅಂದ್ಕೊಂಡು ಅದನ್ನ ಹಿಡಿದು ಹತ್ತುತ್ತಾನೆ. ಅವನಿಗೆ ಆ ಪ್ರಜ್ಞೆ ಇರೋಲ್ಲ. ಅವಳ ಹೆಸರು ಹೆಂಡತಿ ಹೆಸರು ಅವಳು ರತ್ನಾವಳಿ. ಅವಳು ತುಂಬ ಸಿಟ್ಟು ಬಂದ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಹಗ್ಗ ಅಂದ್ಕೊಂಡು ಏನು ಹಿಡ್ದಂತಿರ್ತಾನೆ ಹಾವು. ಆಮೇಲೆ ಭೀಕರವಾಗಿ ಅಷ್ಟು ಮಳೆ ಬರ್ತಾ ಇರುತ್ತೆ. ಏನಾದರೂ ಕೊಂಚೋಗಿ ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಹೇಗೆ ಹೇಳ್ಬಿಟ್ಟು ಬೇಸರವನ್ನು ವ್ಯಕ್ತಪಡಿಸ್ತಾಳೆ ಹೇಳ್ತಾಳೆ. ಜಿಸರ ಬಸ ಪೇನ್ ಬರ್ತೆ ಒಂದು ಸಿದ್ಧರ ದಿವ್ಸೆ ಯಾ ಲಗನ್ ಈ ಇರ್ತಕ್ಕಂಥ ಒಂದು ಮೋಹವನ್ನು ಏನು ಮಾಡೋದಿಲ್ಲ. ದಿವಸೆ ಮಾರ್ಗ ಬರಲದ ನನ್ನ ಮೇಲೆ ಏನು ಮೋಹ ಇದ್ದಿದ್ದಿಲ್ಲ, ಆ ಮೋಹನ ಬೇರೆದ್ರ ಮೇಲೆ ನೀನು ತೋರಿಸು ಉದ್ಧಾರ ಆಗ್ತೀವಿ ಅಂತ ಹೇಳ್ಬಿಟ್ಟು ಅವರು ಸಿಡಿ ಮಾಡ್ತಾ ದರ್ವಾಜೆ ಬಂದ್ ಕರೀತೀನಿ ಕ್ಲೋಸ್ ಮಾಡಿಬಿಡ್ತಾರೆ. ಅವನಿಗೆ ಬೇಜಾರಾಗುತ್ತೆ. ಅಯ್ಯೋ ಎಷ್ಟು ಭೀಕರವಾದ ಮಳೆಯಲ್ಲಿ ಬಂದೆ ನಾನು, ಇವಳೆ ನನ್ನನ್ನು ಈ ರೀತಿ ಗದರಿಸಿ ಇದು ಮಾಡಿಬಿಟ್ಲಲ್ಲ ಅಂತ ಹೇಳ್ಬಿಟ್ಟು निराशा होकर अपने वह छत से ऊपर जो छत से नीचे आकर बैठता है और सोचता है वह सही कहा. ಯೋಚನೆ ಮಾಡು, ಅವಳು ಹೇಳ್ತಿರೋದು ನಿಜ. ಅವಳು ಏನೋ ನನ್ನ ಮೇಲೆ ಕಾಳಜಿ ಇರೋದಕ್ಕೆ ಹೇಳಿದ್ರು ಅಲ್ವಾ. ಅಷ್ಟು ಭೀಕರವಾದ ಮಳೆ ಕೊಚ್ಚಿ ಹೋಗಿ ಪ್ರವಾಹದಲ್ಲಿ ಏನೋ ಆಗಿ ಅವಘಡ ನಡೆದು ಅಥವಾ ನಾನೇನು ಲೆಕ್ಕಿಸಿದೆ ಹಾವನ್ನು ಹಿಡಿದು ಹಾಕ್ತಿದ್ದೀನಿ, ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದು ಅಂತ ನನಗೆ ಮೋಹ, ಅದು ಕೆಟ್ಟ ಮೋಹ ಅಂತ ಹೇಳ್ಬಿಟ್ಟು ನನ್ನನ್ನು ಒಳ್ಳೆ ಮಾರ್ಗದಲ್ಲಿ ತೋರಿಸ್ಕೊಳ್ಳೋಣ ಅಂತ ಏನು ಮಾಡ್ತಾನೆ, ರಾಮನ ಪರಮಭಕ್ತನಾಗಿ ಪರಿವರ್ತನೆ ಆಗ್ತಾನೆ. ತುಂಬ ಅಗಾಧವಾಗಿರ್ತಕ್ಕಂತಹ ಆ ಪ್ರೀತಿ ಏನಿತ್ತಲ್ಲ ತನ್ನ ಹೆಂಡತಿಯಿಂದ, ಅದು ಯಾವ ಕಡೆ ತಿರುಗಿತು, ರಾಮನ ಒಂದು ಮೇಲೆ ತಿರುಗುತ್ತದೆ. ಈ ರೀತಿಯಲ್ಲಿ वे राम के परम भक्त बने और राम की आराधना करते हुए उन्होंने ರಾಮಚರಿತಮಾನಸ, ರಾಮನ ಚರಿತ್ರೆಯನ್ನು ಹಾಡಿ ಹೊಗಳುವಂತಹ ಒಂದು ಬೃಹತ್ ಕಾವ್ಯವನ್ನು ರಚನೆ ಮಾಡಿದ. ಇನ್ಕಿ ಜೋ ಭಿ ರಚನಾವು ದೋಹೆಗೆ ರೂಪಿದೆ. ಇವರು ರಚಿಸಿರ್ತಕ್ಕಂಥ ಎಲ್ಲ ಒಂದು ರಚನೆಗಳು ದೋಹೆಯ ರೀತಿಯಲ್ಲಿದೆ. ಅದರಲ್ಲಿ ಒಂದು ಮಹಾಕಾವ್ಯ ಅಂದರೆ ಅದು ರಾಮಚರಿತ ಮಾನಸ. ರಾಮಚರಿತ ಮಾನಸ ಅಂತ ಮಹಾನುಭಾವರು ರಚನೆ ಮಾಡಿರ್ತಕ್ಕಂಥ ಈ ಒಂದು ತುಳಸಿಗೆ ದೋಹೆಯ ಮೂಲಕ, ಅದು 5 ದೋಹೆಗಳು ಉಂಟು. 5 ದೋಹೆಗಳ ಮೂಲಕ ನಾವು ಅಪಾರವಾಗಿರ್ತಕ್ಕಂತಹ ಒಂದು ಜ್ಞಾನವನ್ನು ಅಥವಾ ಒಂದು ಅಂಶಗಳನ್ನು ನಾವು ನಮಗೆ ಅಳವಡಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಪಹಲೆ ಇದಕ್ಕೆ ಪರಿಚಯ ಪ್ರಾಪ್ತವಾಗಿದೆ. ತುಳಸಿದಾಸರ ಒಂದು ಪರಿಚಯವನ್ನು ಮಾಡಿಕೊಡೋಣ. ಗೋಸ್ವಾಮಿ ತುಳಸಿದಾಸ್, इनके पूर्ण नाम थे गोस्वामी तुलसीदास हिंदी साहित्य के भक्ति काल के राम भक्ति शाख के एक प्रमुख कवि है. तुलसीदास जी का जन्म 1532 में उत्तर प्रदेश के राजापुर में हुआ था. उनकी माता सीता,
ತುಳಸಿ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೂ ಒಂದು ಹೇಳಲಾಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ, जब इनके जन्म हुआ तब वह कहा जाता है तुलसीदास जी का जन्म हुआ तो उन्होंने राम 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 का उच्चारण किया था। जन्म लेते ही राम 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 का उच्चारण किया था, इसलिए उनके बचपन का नाम पड़ा राम बोला। तुलसी भगवान राम के अनन्य भक्त रहे। इनके रचनाएं हैं रामचरितमानस, विनय पत्रिका, गीतावली, दोहावली, कवितावली आदि। सन 1623 में काशी में इनके देहांत हो गए। ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದಾಗೆ ಇವರು ಭಕ್ತಿ ಕಾಲದಲ್ಲಿ ಬರ್ತಕ್ಕಂಥದ್ದು ರಾಮ ಭಕ್ತಿ ಶಾಖೆಯಲ್ಲಿ ಬರ್ತಕ್ಕಂಥ ಒಬ್ಬ ಪ್ರಮುಖ ಕವಿ, ಮಹಾನ್ ಸಂತ ಕವಿ ಎಂದು ಹೇಳ್ತಾರೆ. ಮಾಮೂಲಾಗಿರ್ತಕ್ಕಂಥವರಲ್ಲ, ಮಹಾನ್ संत कविಗಳು ಅಂತ ಕರೀತೀವಿ. ऐसे महान संत कवियों में हम सभी देख सकते हैं। ऐसे महान संत कवियों में राम भक्ति शाखा के प्रमुख कवि है तुलसीदास जी। ಇವರ ಒಂದು ಜನನ ಉತ್ತರ ಪ್ರದೇಶದ राजापुरली 1532 में 1532 में इनका जन्म हुआ था। इनकी माँ तुलसी, पिता आत्माराम और वैसे इनकी पत्नी का नाम रत्नावली। ನಾನು ಆಗಲೇ ಹೇಳಿದ್ದೀನಿ ಅಲ್ವಾ, ಅವಳ ಹೆಸರು ರತ್ನಾವಳಿ. ಇನ್ನೊಂದು ವಿಚಾರ ಏನಪ್ಪ ತುಂಬ ವಿಶೇಷವಾದ್ದು ಅಂತ ಹೇಳಿದ್ರೆ, जन्म लेते ही राम 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 का उच्चारण किया था। ನಾವು ನೀವೆಲ್ಲ जन्म लेते ही रो पड़ते हैं, है ना, उसके बाद थोड़ा थोड़ा कुछ सीख लेते हैं। लेकिन यह तुलसीदास जी है जन्म लेते ही राम राम का स्मरण करते रहे। राम राम ಅಂತ ಉಚ್ಚಾರಣೆ ಮಾಡ್ತಾ ಇದ್ರು, इसलिए इनके बचपन का नाम पड़ा राम भोला। ರಾಮ್ ಭೋಲಾ ಅಂತ ಬಾಲ್ಯದ ಹೆಸರು ಬೆಳೆತು। ರಾಮ್ ಭೋಲಾ ಅಂದ್ರೆ ಏನು, ಹುಟ್ಟಿದಾಗ ರಾಮ ರಾಮ ಅಂತ ಪ್ರೊನೌನ್ಸ್ ಮಾಡಿದ ಕಾರಣ ಅಥವಾ ಸ್ಮರಿಸಿದ ಕಾರಣ, ಜಪಿಸಿದ ಕಾರಣ ರಾಮ್ ಭೋಲಾ ಅನ್ನೋ ಒಂದು ಹೆಸರು ಬೆಳೀತದೆ। ತದನಂತರದಲ್ಲಿ ಹೀಗೆ ರಾಮನ ಅನನ್ಯ ಭಕ್ತರಾಗಿ ಅವರು ಏನು ಮಾಡ್ತಾರೆ, ಬದಲಾಗ್ತಾ ಹೋಗ್ತಾರೆ। ಯಾವ ನಂತರ ಅಂತ ಹೇಳಿದೆ ನಾನು ನಿಮಗೆ ಅಲ್ವಾ, ಆಗಲೇ ಹೇಳಿದ್ನಲ್ವಾ, ಅದು ನಿಜವಾಗಿ ನಡೆದಿರ್ತಕ್ಕಂಥದ್ದೇ, ಕತೆ ಅಲ್ಲ। ಅವರು ಯಾಕೆ ಆ ರೀತಿ ಬದಲಾಗ್ತಾರೆ, ಒಳ್ಳೆಯ ವ್ಯಾಮೋಹ ಇತ್ತು, ಹಾಗೆ ಅವ್ರೇನಾಗ್ತದೆ ಈ ರೀತಿಯಲ್ಲಿ ಬದಲಾಗ್ತಾರೆ। ಆ ಹೆಂಡತಿಯ ಮೇಲಿದ್ದಂಥ ಒಂದು ವ್ಯಾಮೋಹ ಏನಾಯಿತು, ಬದಲಾಗ್ಬಿಟ್ಟು ಏನಾದವರು ಒಬ್ಬ ರಾಮನ ಅನನ್ಯ ಪರಮ ಭಕ್ತರಾಗ್ತಾರೆ। ಹಾಗೆ ಇವರ ರಚನೆಗಳು ನಾ ಹೇಳಿದಾಗೆ ರಾಮಚರಿತ ಮಾನಸ, ಚರಿತ ಅಂದರೆ ಚರಿತ್ರೆ, ರಾಮನ ಇಡೀ ಚರಿತ್ರೆಯನ್ನು ತುಂಬ ತನ್ನ ರಚನೆಯ ಮೂಲಕ ಹಾಡಿ ಹೊಗಳಿರ್ತಕ್ಕಂಥದ್ದನ್ನು ಕಾಣ್ತೇವೆ। ಇವರ ಒಂದು ಬೃಹತ್ ಕಾವ್ಯ, ಹಾಗೆ ಇವೆಲ್ಲವುಗಳನ್ನು ನಾವು ಕಾಣ್ತೇವೆ। ಹಾಗೆ 1623 1623 के देहांत या मृत्यु हुआ काशी में। 1623 ಅವರು ಕಾಶಿಯಲ್ಲಿ ಮರಣವನ್ನು ಹೊಂದಿದ್ರು। ಇಲ್ಲಿ ನೋಡಿ, ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು 5 दोहेಗಳಿವೆ। इन 5 दोहे भी आपको डिस्कस करना है और इसके दोहे द्वारा अब एक एक अंश को हम सीख सकते हैं। देखिए दोहे को देख लीजिए। तुलसी के दोहे, मुखिया मुख सोचाइए, कान पार कोए, पालय को सही सकलन, तुलसी सहित विवेक, जड़ चेतन गुण दोषमय, विश्व कीनि करता, संत हंस गुण गहिंपय, परिहरि वारी विकार। दया धर्म का मूल है, पाप मूल अभिमान, तुलसी दया चाहिए जब लग घट में प्राण। और चौथा है तुलसी साथी विपत्ति के, विद्या विनय विवेक, साहस सुकृति सुसरद, राम भरोसो एक। पांचवा दोहे है, राम नाम मणि दीप धरु, जीव दहेली द्वार, तुलसी भीतर बाहिर जो चासी उजिया। देखिए इन 5 दोहे में, दोहे किसे कहते हैं, 2 पंक्तियों में रहने वाले रचनाओं को दोहे कहा जाता है। दोहे ಅಂತ ಯಾವುದನ್ನು ಕರೀತೇವೆ, 2 ಸಾಲಿನ ಒಂದು ಪದ್ಯಗಳನ್ನು ಅಥವಾ ರಚನೆಗಳನ್ನು दोहे ಅಂತೇಳಿ ಹೆಸರಿಸಲಾಗುತ್ತದೆ। ಈ दोहे ಮೂಲಕ, ಮೊದಲನೇ ಒಂದು दोहे ಮೂಲಕ आप सभी इन 5 दोहों को भी कंठस्थ करना जरूरी है, क्योंकि परीक्षा के लिए आवश्यक है। और वैसे दोहे
भावार्थ के रूप में भी दिया जाता है। ओके, देखिए ध्यान से सुनिए और समझने की कोशिश कीजिए। मुखिया मुखसो चाहिए कान पान कोई ಪಾಲೈ ಪೋಸೈ ಸಕಲ ತುಳಸಿ ಸಹಿತ ವಿವೇक ಏನಪ್ಪ ಅಂತ ಹೇಳಿದ್ರೆ मुखिया का लक्षण कैसे होना चाहिए। प्रस्तुत इस दोहे में वे कहना चाहते ಮೊದಲನೇ ಒಂದು ದೋಹೆಯಲ್ಲಿ ಏನು ಹೇಳ್ತಾರೆ, ಒಬ್ಬ ಮುಖಂಡನಾದಂತವ ನೇತಾ ಯಾ ಮುಖಿಯ ಮುಖಂಡನಾದಂತವ ಹೇಗಿರಬೇಕು ಅನ್ನೋದನ್ನ ತುಂಬಾ ಸರಳವಾಗಿ ಹೇಳುವಂತ ಪ್ರಯತ್ನವನ್ನ ಮಾಡಿದರು। प्रस्तुत दोहे द्वारा तुलसीदास जी मुखिया का लक्षण कैसे होना चाहिए, मुंह जैसे होना चाहिए। मुंह अंद्रेनु बाई, वह मुंह जैसे होना चाहिए, उसकी समानता होना चाहिए। ಯಾಕಪ್ಪ ಅದು ಕೋರಿಕೆ ಮಾಡಿದೆ ಅಂದ್ರೆ वह मुंह अकेला खाता है पीता है। ಯಾಕೆ ಯಾಕೆ ಆ ಬಾಯಿಗೆ ಹೋಲಿಸಲಾಗಿದೆ? वह अकेला खाता है पीता है, ಬಾಯಿ ಏನು ಮಾಡ್ತದೆ, ಉಣ್ಣುವಂತಹ ಅಥವಾ ಕುಡಿಯುವಂತಹ ಅಥವಾ ತಿನ್ನುವಂತಹ ಎಲ್ಲ ಕೆಲಸನ ಒಂಟಿಯಾಗಿ ಅಕೇಲ ಅಂತ ಒಂಟಿಯಾಗಿ ಮಾಡುತ್ತದೆ। लेकिन वह उसका फल जो है, ಅದರ ಫಲ ಅದು ಕಾರ್ಯನಿರ್ವಹಿಸೋದು ಕೇವಲ ಒಂದಾಗಿರ್ಬೋದು, ಆದರೆ सफल जो है शरीर के सारे अंगों को बांटता है। ಮಾಡುವಂತ ಕೆಲಸ ಕೇವಲ ಒಂಟಿಯಾಗಿರ್ಬೋದು, ಅದರ ಫಲವನ್ನ ರಿಸಲ್ಟ್ ಅನ್ನ ಏನದು ನಮ್ಮ ಇಡೀ ಶರೀರವನ್ನ ಪಾಲನೆ ಪೋಷಣೆ ಮಾಡುವಂತ ಕೆಲಸವನ್ನ ಮಾಡುತ್ತೆ। ಉಸಿ ತರಹ ತುಳಸಿದಾಸ್ ಜಿ का राय है कि राय ಅಂದ್ರೆ ಅಭಿಪ್ರಾಯ, ಯಾಕೆ ಅಲ್ಲಿ ಬಾಯಿಗೆ ಹೋಲಿಕೆಯನ್ನ ಮಾಡಿದ್ದಾರೆ, ಇರಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಮುಖ್ಯ ಕೋವಿ ಹೇಗೆ ಒಬ್ಬ ಮುಖಂಡನಾದಂತವ मुंह जैसे बुद्धिमान होना चाहिए, उसके लिए विवेकता होना चाहिए। ಅದು ಹೇಗೆ ತನ್ನ ವಿವೇಕದಿಂದ ತಾನು ತಿನ್ನುವ ಕೆಲಸ ಒಂಟಿಯಾಗಿ ಮಾಡಿದಂತ ಶರೀರದ ಎಲ್ಲ ಅಂಗಾಂಗಗಳ ಪಾಲನೆ ಪೋಷಣೆ ಮಾಡ್ತು, ಅದೇ ರೀತಿ ಮುಖ್ಯ भी विवेकवान होना चाहिए, ಅವನು ಬುದ್ಧಿವಂತನೂ ಆಗಬೇಕು। ಅಷ್ಟೇ ಅಲ್ಲ, अपना विवेकता से काम करे, उसका फल सभी को बांटे। ಅವನು ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ನಿರ್ವಹಿಸಬೇಕು, ಅದರ ಫಲವನ್ನು ಸಮಾಜಕ್ಕೆ ಅಥವಾ ಇತರರೆಲ್ಲರಿಗೂ ಹಂಚುವಂತೆ ಇರಬೇಕು ಅಂತ। ಹಾಗೆ दूसरा दोहे देख लीजिए, जड़ चेतन गुण दोषमय विश्व कीनी करता संत हंस गुणಗಳಿಂಪೈ ಪರಿಹರಿವಾರಿ ವಿಖ। ಏನಪ್ಪ ಅಂತ ಹೇಳಿದ್ರೆ आप सभी इस जग में देखते होंगे, ನೀವು ನೋಡ್ತಾ ಇದ್ದೀರಾ ಪ್ರತಿನಿತ್ಯ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ, ಯಾವುದು ಒಂದು ನಿರ್ಜೀವ ವಸ್ತುಗಳನ್ನೇ ತಗೊಳ್ಳೋಣ ಅಥವಾ ಸಜೀವ ವಸ್ತುಗಳನ್ನೇ ತಗೊಳ್ಳೋಣ ಅಲ್ವಾ। ನಾನು ದೋಹೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಕ್ಲಾಸಲ್ಲಿ ಹೇಳಿದೆ ಏನಂತ, ನಿರ್ಜೀವ ವಸ್ತು ಆಗಿರ್ಬೋದು ಅಥವಾ ಸಜೀವ, ಅದರಲ್ಲಿ ಮೆರಿಟ್ ಅಂಡ್ ಡಿಮೆರಿಟ್ ಗುಣ ಮತ್ತು ದೋಷಗಳು ಇದ್ದೇ ಇರುತ್ತೆ ಅಂತ। ಹಾಗೆ इस दोहे द्वारा वे कहना चाहते हैं और हम सब संत का स्वभावी वे कहना चाहते हैं अल्वा। जड़ चेतन गुण दोषमय, ಅದರ ಅರ್ಥ सजीव निर्जीव वस्तुओं या मनुष्य सभी देख सकते हैं हम विश्व कीनी करता ಅಂದ್ರೆ ಗುಣ ಮತ್ತು ದೋಷಗಳು ಎರಡ ಮಿಶ್ರಣ ರೂಪದಲ್ಲಿಯೇ ಸೃಷ್ಟಿಕರ್ತ ಏನು ಮಾಡಿದಾನೆ, इस विश्व का कर्ता कर्ता ಅಂದ್ರೆ इस विश्व को सृष्टि किया, ಸೃಷ್ಟಿಕರ್ತ ಏನು ಮಾಡಿದಾನೆ, ಇದನ್ನ ಸೃಷ್ಟಿಯನ್ನ ಮಾಡಿದಾನೆ ಅಲ್ವಾ। ವಿಶ್ವ कीनी करता, कर्ता ಅಂದ್ರೆ ಸೃಷ್ಟಿಕರ್ತ, ಈ ಇಡೀ ವಿಶ್ವವನ್ನ ಗುಣ ಮತ್ತು ದೋಷಗಳ ಮೂಲಕ ಒಂದು ಜಡವಾಗಿದ್ದನ್ನು ನೋಡೋಣ, ಯಾವುದೇನು ನೋಡಿದ್ರು ಸಹ ಅದರಲ್ಲಿ ಒಂದೇ ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ಸಹ ಇದ್ದೇ ಇರ್ತದೆ। ಹಾಗಾಗಿ ಏನಂತ ಹೇಳ್ತಾರೆ, ರಚನೆಯನ್ನು ಮಾಡಿರೋದನ್ನ ಸೃಷ್ಟಿ ಮಾಡಿರೋದು ಕಾಣ್ತೀವಿ, ಸಂತ ಹಂಸ ಗುಣಗಳಿಂಪೈ ಪರಿಹರಿವಾರಿ ವಿಕಾಸ। ಅಷ್ಟೇ ಅಲ್ಲದೆ ಈ ಒಂದು ಹೋಲಿಕೆಯನ್ನು ಯಾರಿಗೆ ಹೋಲಿಸಲಾಗಿದೆ, संत हंस। ಇಲ್ಲಿ प्रस्तुत दोहे में वे कहना चाहते संत का स्वभाव और हंस का स्वभाव दोनों एक ही है। संत ಮತ್ತು ಹಂಸದ ಸ್ವಭಾವವನ್ನು ಒಟ್ಟಿಗೆ ಕೊಟ್ಬಿಟ್ಟು ಹೋಲಿಕೆಯನ್ನು ಕೊಡಲಾಗಿದೆ। उसके स्वभाव का परिचय देता है। जिस तरह सृष्टिकर्ता ने संसार ಅಂದ್ರೆ ಜಗ, ಈ ಒಂದು ಜಗತ್ತನ್ನ ಹೇಗೆ ಸೃಷ್ಟಿ ಮಾಡಿದಾನೆ, गुण दोषों से जग कर्ता का क्या है, सृष्टि करता।
ಅಂತ ಹೇಳಿದ್ರೆ ಈ ಸಂಸಾರ में अच्छे बुरे ಈ ಸಂಸಾರ इसका अर्थ जग ಈ ಜಗತ್ತೇನಿದೆ ನಿಸ್ಸಾರ ಸಾರ್ನಿ ಅಂದ್ರೆ ನಾವು ನೋಡ್ತೇವೆ ಪ್ರತಿನಿತ್ಯ ಒಳ್ಳೆಯದು ಉಂಟು ಕೆಟ್ಟದ್ದು ಉಂಟಾಗಿರ್ತಕ್ಕಂಥ ನೋಡ್ತೀವಿ ಅವ್ರು ಸಮಜ್ ಬಿ ಯಾ ನಾ ಸಮಜ್ ನೋಡ್ತೀವಿ ಒಬ್ಬ ವ್ಯಕ್ತಿ ಗೊತ್ತಿದ್ದೋ ಗೊತ್ತಿಲ್ಲದೆ ಏನ್ ಮಾಡ್ತಾನಪ್ಪ ಹಲವಾರು ಕೆಟ್ಟ ಗುಣಗಳನ್ನ ಮೈ ಹುಡಿಸ್ಕೊಂಡಿರ್ತಾನೆ ಅಲ್ವಾ ಹೇಳಿದಲ್ಲ जैसे हम पेड़ देख सकते हैं पेड़ के गुंडी है और अवगुंडी है ना हमें सांस लेने के लिए प्राणियों का संप्रसार करता है हमें जीविसलिಕ್ಕೆ ಶ್ವಾಸ लेने के लिए ಅಂದ್ರೆ ಉಸಿರಾಡಕ್ಕೆ ನಮಗೆ ಏನು ಕೊಡುತ್ತದು ಆಕ್ಸಿಜನ್ ಅನ್ನ ಕೊಡುತ್ತೆ ಅಲ್ವಾ ಅದರ ಡಿಮೆರಿಟ್ ಇನ್ನೊಂದು ಏನು ಯಾರು ಹೇಳ್ತೀರಿ वाह कमी वह मुश्किल लगने वाली ನಿಮಗೆ ಬೇಕಾದದ್ದು ಅದರ ಅವಶ್ಯಕತೆ ಇದೆ ಅದಕ್ಕೆ ಬೇಕಾದದ್ದು ನಮಗೆ ಅವಶ್ಯಕತೆ ಬೇಡವಾದದ್ದು ಅಲ್ವಾ ಅದೇ ಸೃಷ್ಟಿ ಏನಂತ ಹೇಳಿದ್ರೆ ಅದು ಹಾಗಾಗಿ ಹೆಚ್ಚುಪಟ್ಟು ಮರಗಿಡ ಸಸ್ಯಗಳ ಕೆಳಗಡೆ ರಾತ್ರಿ ಹೊತ್ತು ನಾವೇನ್ ಮಾಡಬಾರ್ದು ಅಂದ್ರೆ ಅಲ್ವಾ ಹಾಗೆ एक गुलाब के फूल देखेंगे हम गुलाब फूल है ना गुलाब फूल सभी का मन मोह लेता है ಅದನ್ನು ನೋಡುತ್ತಿದ್ದ ಹಾಗೆ ಎಲ್ಲರ ಮನಸ್ಸನ್ನು ಸೆಳೆತದೆ ನಾವೆಲ್ಲರೂ ಏನು ಮಾಡ್ತೀವಿ ಆಕರ್ಷಿತರಾಗಿ ಅದನ್ನು ಟಚ್ ಮಾಡ್ತೀವಿ ಅಂದ್ರೆ ಸ್ಪರ್ಶಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ हम सभी इस जग में देख सकते हैं गुण दोषों से मिलाकर ही सृष्टिकर्ता ने सृष्टि किया है मैं पहले ही आपको एक उदाहरण दे चुकी हूँ गुलाब के फूल सभी हम देखेंगे इसको देखते ही हम सभी का मन मोह लेते हैं लेकिन इसके नीचे क्या होता है कांटे तो एक का प्रतीक है ಆದರೆ ಹೂವು ನಮ್ಮೆಲ್ಲರ ಮನವನ್ನ ಸೆಳೆತದೆ ಆದರೆ ಅದು ನಮ್ಮನ್ನ ನೋಯಿಸುವಂತಹ ನೋವುಂಟು ಮಾಡ್ತಕ್ಕಂತಹ ಒಂದು ದೋಷ ಇದೆ ಅದೇನು ಅಂತ ಹೇಳಿದ್ರೆ ಮುಳ್ಳು ಕಾಂಟೆ ಅಂದ್ರೆ ಅರ್ಥ ಮುಳ್ಳು ಅದು ದೋಷದ ಒಂದು ಸಂಕೇತ ಹಾಗೆ वस्तु में भी और लोगों में भी हम सभी देख सकते हैं गुण दोष दोनों होते हैं इसलिए तुलसीदास जी का कहना है इस संसार में अच्छे और समझ और ना समझ सभी अनेक गुण दोष बरे हुए हैं ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಯಾವುದಾದ್ರೂ ಹಲವಾರು ಕೆಟ್ಟ ಹವ್ಯಾಸಗಳನ್ನ ಅಥವಾ ಗುಣಗಳನ್ನ ಕಲ್ತಿರ್ತೇವೆ ಒಂದು ವಸ್ತುವಲ್ಲಿ ಇರುತ್ತೆ ಅದನ್ನು ತಿಳಿದ ನಂತರ ನಾವೇನ್ ಮಾಡಬೇಕು ಸಾಧು ಹಾಗೂ ಹಂಸ ಇವರಿಬ್ಬರ ಹೋಲಿಕೆಯನ್ನು ಯಾಕೆ ಮಾಡಲಾಗಿದೆ ಅಂತ ಹೇಳಿದ್ರೆ ಸಾಧು ಲೋಗ್ ಬಿ ವಿಕಾರಕ್ಕೂ छोड़कर ಅಂದ್ರೆ ಆ ರೀತಿ ಇರ್ತಕ್ಕಂಥ ದೋಷಗಳನ್ನ ಹೊರತಾಗಿ ಹೇಗೆ ದೋಷಗಳ ಹೊರತಾಗಿ ಸಾಧು ಸಂತರು ತಗೊಳ್ತಾರೋ ಒಳ್ಳೆಯ ಗುಣಗಳನ್ನು ಮಾತ್ರ ಸ್ವೀಕರಿಸ್ತಾರೋ ಹಾಗೆ ನಾವು ಸಹ ಏನು ಮಾಡಬೇಕು ಕೇವಲ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಮಾತ್ರ ಅಪ್ನಾತ್ ಸ್ವೀಕರಿಸಿ ನಮ್ಮದಾಗಿಸ್ಕೊಂಡು ಅವರಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ನಾವು ಗಣನೆಗೆ ತಗೊಳ್ಬಾರ್ದು ಏನಾ ಹೌದಲ್ಲಪ್ಪ ಹಾಗೆ ಒಳ್ಳೆಯ ಗುಣಗಳನ್ನು ಮಾತ್ರ ನಾವು ತಗೋಬೇಕು ಆ ವ್ಯಕ್ತಿಯಲ್ಲಿರ್ತಕ್ಕಂಥದ್ದನ್ನು ಅವನಲ್ಲಿರ್ತಕ್ಕಂಥ ದೋಷಗಳನ್ನು ನಾವು ಗಣನೆ ತಗೊಳ್ಳದೆ ಬಿಡಬೇಕು ಹಾಗೆ ಇಲ್ಲಿ ಹೋಲಿಕೆ ಸಂತ ಮತ್ತು ಹಂಸದ ನೀಡಲಾಗಿದೆ ಸಂತ ಮತ್ತು ಹಂಸನಲ್ಲಿ ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ ವಹ ಸಂತ ಹಂಸ ಸ್ವಭಾವ दोनों एक ही ಸಂತ ಮತ್ತು ಹಂಸನ ಸ್ವಭಾವ ಒಂದೇ ಅಂತ ಯಾಕೆ ಹೇಳಿದರೆ ಈಗಾಗಲೇ ಹೇಳಿದ ಹಾಗೆ संत केवल अच्छे गुणों को अपनाकर या विकारों को दोषों को वही छोड़ देते हैं उसी तरह एक हंस एक में पानी या पानी मिश्रित दूध और वैसे ही परिशुद्ध रहने वाली दूध दो प्याला रखने से केवल वह शुद्ध क्षीर या पाई उसको अपनाते होता है ಅದು ಹಂಸದ ಮುಂದೆ ಪರಿಶುದ್ಧವಾದ ಹಾಲು ಮತ್ತು ನೀರು ಮಿಶ್ರಿತ ಹಾಲು ಅಥವಾ ನೀರನ್ನು ಇಟ್ಟಿದೆ ಅಂತ ಹೇಳಿದ್ರೆ ಅದು ಕೇವಲ ಯಾವುದನ್ನು ಸ್ವೀಕರಿಸುತ್ತೆ ಪರಿಶುದ್ಧ ಹಾಲು ಹಾಗೆ ಹಂಬಿ ನಾವು ಸಹ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳನ್ನು ಮಾತ್ರ ನಾವು ಸ್ವೀಕರಿಸಬೇಕು ಅವನಲ್ಲಿರ್ತಕ್ಕಂಥ ವಿಕಾರ ದೋಷಗಳನ್ನು ನಾವು ಗಣನೆಗೆ ಇರಬೇಕು ಅನ್ನೋದನ್ನ ಹೇಳ್ತಾರೆ ಹಾಗೇನೆ ಮೂರನೇದು ತುಂಬಾ ಸರಳವಾಗಿ ನಮ್ಮ ಬಸವಣ್ಣನವರು ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ ದಯಾ ಧರ್ಮ ಮೂಲ ಪಾಪ ಮೂಲ ಅಭಿಮಾನ ಅದೇ ರೀತಿಯಲ್ಲಿ ತುಳಸಿದಾಸರು ಸಹ ಹೇಳಿರ್ತಕ್ಕಂಥ ನಾವಿಲ್ಲಿ ಕಾಣ್ಬೋದು ದಯೆ ಧರ್ಮದ ಮೂಲವಯ್ಯ ಅಲ್ವಾ ಹಾಗೆ ದಯಾ ಧರ್ಮ ಮೂಲ ಪಾಪ ಮೂಲ ಅಭಿಮಾನ ದಯೆ ಧರ್ಮದ ಮೂಲವಾಗಿದೆ ಹಾಗೆ ಪಾಪ
ಮೂಲ ಅಂತ ಸ್ಪಷ್ಟವಾಗಿ ಹೇಳೋದ್ರೊಂದಿಗೆ ಹಾಗೆ ಹಂಸೆ ಅಂಜಾನೆ ನಮಗೆ ಗೊತ್ತಿದೆ ಯಾವುದೇ ಹೇಯ ಕೃತ್ಯವನ್ನು ಎದುರಿಸ್ತೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಹಮ್ಮೆರಾನೆವಾಗಿ ಅಹಂಕಾರ್ಯ ಘಮಂಡತ ಅಭಿಮಾನ. ಒಳ್ಳೆಯ ಗುಣಗಳಿದ್ದಾಗ ಆಟೋಮೆಟಿಕಾಗಿ ನಮ್ಮ ಹತ್ರ ಏನಾಗ್ತದೆ, ಒಳ್ಳೆ ಕೆಲಸ ಕಾರ್ಯಗಳು ನಮ್ಮ ಕೈಯಿಂದ ಆಗುತ್ತೆ. ಅದೇ ನಮಗೆ ಗೊತ್ತಿಲ್ಲದೆ ಅಂಜಾನೆ ಗೊತ್ತಿಲ್ಲದೆ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಅಥವಾ ಹೇಯ ಕೃತ್ಯಗಳು ಯಾವ್ದಾಗುತ್ತೆ, ಹಮ್ಮೆರಾನೆವಾಗಿ ಅಭಿಮಾನಿಸಿ, ಅಭಿಮಾನ ಕೈ ಘಮಂಡತ ಅಹಂಕಾರ. ಹಾಗಾಗಿ ಪಾಪ ಮೂಲ ಅಭಿಮಾನ, ಪಾಪ ಅಂತ ಹೇಳಿದ್ರೆ ಅರ್ಥ ಬುಡ ಕೆಟ್ಟದ್ದು ತಾನೆ. ಆ ಕೆಟ್ಟ ಪಾಪ ಕೃತ್ಯಗಳು ನಡೀತದೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ನಮ್ಮ ಭಾವನೆ. इसलिए तुलसीदास जी का कहना है वे कहना चाहते जब लग घट में प्राणंद दयना छाड़ लिए, दयना छाड़ लिए, ದಯಾ ಗುಣವನ್ನ छोड़िए मत ಬಿಡಿ ಅಂತ ಹೇಳ್ತಾರೆ. ಯಾಕೆ? ಎಲ್ಲಿವರೆಗೂ? ಜಬ್ ಲಗ್ ಘಟ್ ಮೇ ಪ್ರಾಣ. ಘಟ್ ಅಂದ್ರೆ ಶರೀರ, ಘಟ್ ಅಂದ್ರೆ ಅರ್ಥ ಏನು? ಶರೀರ. घट इसके समानार्थक बहुत सारे तन, बदन, काय, मोक्ष है ना. तुलसीदास जी का कहना है कि जब तक हमारे शरीर में प्राण रहता है तब तक हम दयालु को ना छोड़ना चाहिए. इसका अर्थ है हम दयालु बने रहना चाहिए, है ना. दये धर्मದ ಮೂಲ, ಪಾಪ ಮೂಲ ಅಭಿಮಾನ ಅಂದ್ರೆ ಅರ್ಥ ಹೇಯ ಕೃತ್ಯಗಳು ಅಥವಾ ಕೆಟ್ಟದ್ದು ನಮ್ಮಿಂದ ಆಗ್ತದೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಅಜ್ಞಾನ ಅಥವಾ ಅಹಂಕಾರ ಘಮಂಡತೆಯಿಂದ. ಹಾಗಾಗಿ ಕವಿ ಹೇಳ್ತಕ್ಕಂಥದ್ದು ಏನಪ್ಪ ಇಲ್ಲಿ ತುಳಸಿದಾಸ್ ಅಂತ ಹೇಳಿದ್ರೆ, ಜಬ್ ತಕ್ ಹಮಾರೆ ಶರೀರ ಮೇ ಪ್ರಾಣ रहता है या जीव रहता है तब तक हम दयालु बनकर अपना जीवन बिताना चाहिए. बताइए. नेक्स्ट चौथा जो है हम देख सकते हैं विपत्ति के साथी कौन है. विपत्ति ಅಂದ್ರೆ ಅರ್ಥ ಆಪತ್ತು ಅಥವಾ ಸಂಕಟ. विपत्ति के सच्चे साथी, साथी मीन्स हम सभी समझ लेते हैं बहुत सारे साथी आए हमें संकट में. ನಾವೆಲ್ಲರೂ ಅನ್ಕೊಂಡಿರ್ತೇವೆ ಅವ್ರು ಆಗ್ತಾರೆ, ರಿಲೇಟಿವ್ಸ್ ಆಗ್ತಾರೆ, ಪೇರೆಂಟ್ಸ್ ಆಗ್ತಾರೆ, ಅಥವಾ ಮತ್ತೊಂದು ಮಗದೊಂದು ಅಂತ ಬಹಳ ಅನ್ಕೊಂಡಿರ್ತೀವಿ ನಾವು, ಫ್ರೆಂಡ್ಸ್ ಅಂತ. लेकिन तुलसीदास स्पष्टता से कहना चाहते तुलसी के अनुसार, तुलसीदास जी के अनुसार सच्चे साथी है विद्या विनय विवेक. तुलसी साथी विपत्ति के विद्या विनय विवेक साहस सुकृति सुसत्य राम भरोसे. तुलसीदास जी स्पष्टता से वे कहना चाहते हमारे मनुष्य को कभी ना कभी एक बार विपत्ति आना ही अल्वा. ಒಂದಲ್ಲ ಒಂದು ದಿನ ನಮಗೆ ಯಾವುದಾದ ರೀತಿಯ ಏನು ಬರ್ತದೆ, ಸಂಕಟ ಅಥವಾ ಕಷ್ಟ ಅಂತಕ್ಕಂಥದ್ದು ಬಂದೇ ಬರುತ್ತೆ. ತಬ ಹಮಾರಿ ಸಾಥ್ ದೇನೆ ವಾಲೆ ಕೌನ್ ಹೈ. ಆಗ ಅಂಥ ಸಂದರ್ಭದಲ್ಲಿ ನಮಗೆ ಜೊತೆಯಾಗಿ ಬರ್ತಕ್ಕಂಥ ಜೊತೆಗಾರರು ನಿಭಾನೆ ವಾಲೆ ಕೌನ್ ಹೈ. ವಿದ್ಯಾ ವಿನಯ್ ವಿವೇಕ್ ಅಲ್ವಾ. ಯಾರು ನಿಮ್ಮ ಫ್ರೆಂಡ್ಸು ಅಥವಾ ಆಸ್ಪಾಸ್ ಪಡೋಸಿ ಲೋग नहीं है ना. हाँ तब हमें साथ देने वाले ಅವಾಗ ನಮಗೆ ಜೊತೆಯಾಗಿ ನಿಲ್ತಕ್ಕಂಥದ್ದು हम अर्जित किए हुई विद्या, ನಾವು ಕಲಿತಂತ ಒಂದು ವಿದ್ಯೆ, ವಿನಯ ವಿಧೇಯತೆ ಒಬಿಡಿಯನ್ಸಿ ಆ ರೀತಿ, ವಿವೇಕ ಬುದ್ಧಿಮತ್ತ, ನಮ್ಮಲ್ಲಿರ್ತಕ್ಕಂಥ ಒಂದು ವಿನಯ ಕಲಿತಂತಹ ವಿದ್ಯೆ ಮತ್ತು ವಿವೇಕ ಏ ಹಮಾರೆ ಸಾಥ್ ನಿಭಾತೆ. ಅಂತ ಸಂಕಟ ಕಾಲದಲ್ಲಿ, ಆಪತ್ತಿನ ಕಾಲದಲ್ಲಿ ನಮಗೆ ಜೊತೆಯಾಗಿ ನಮ್ಮ ಜೊತೆಯಾಗಿ ನಿಲ್ತಕ್ಕಂಥವು ಯಾರು ಸಾಥ್ ಕೊಡ್ತಕ್ಕಂಥವು ಕೇವಲ ಇವು ಮೂರೇ, ವಿದ್ಯೆ ವಿನಯ ವಿವೇಕ. ಹಾಗೆ वे कहना चाहते वे राम के अनन्य भक्त होने के कारण और ರಾಮನ ಅನನ್ಯ ಭಕ್ತರಾದ ಕಾರಣ राम भरोसे एकत्र साहस सुकृति सुसत्यर. राम भरोसे एक साहस, जो भी संकट आने पर ना डरते हुए उसका सामना करना है, साहस से उस समस्या का हल निकालना है, ऐसी साहस होना चाहिए. सुकृति हमसे संकट आए हुए, लेकिन उस संकट को सुलझाने के लिए हम कभी भी गड़बड़ी नहीं करना चाहिए. अच्छे मार्ग से सुकृत
इसका अर्थ क्या है? अच्छी मार्ग अपनाना है. ನಾನು ಇಲ್ಲಿ ಬಂದಿದೆ, ನನಗೆ ಸಂಕಟ, ನಾನು ಏನು ಮಾಡಬೇಕು? ಈ ಸಂಕಟವನ್ನು ಅಥವಾ ವಿಪತ್ತನ್ನು ಬೇಗ ಬಗೆಹರಿಸ್ಕೋಬೇಕು ಅಂತ ನಾವು ಕೆಟ್ಟ ಮಾರ್ಗವನ್ನು ಹಿಡಿಬಾರ್ದು. ಏನು ಮಾಡಬೇಕು? ಅಚ್ಚಿ ಕಾರ್ಯಸಿ, ಒಳ್ಳೆ ಮಾರ್ಗದಿಂದ ನಾವು ಅದನ್ನು ಬಗೆಹರಿಸುವಂಥ ಕೆಲಸ ಮಾಡಬೇಕು. ಸಾಹಸ ಸುಕೃತಿ, ಸುಸತ್ಯರ, ಸುಸತ್ಯರ ಅಂದರೆ ಸತ್ಯದ ಮಾರ್ಗದಲ್ಲಿಯೇ ಹೋಗಬೇಕು. जो भी आप कई बार आपको मैं कहना चाहती हूँ, कह चुकी हूँ, ನಾವು ಕೇವಲ ಯಾವುದೇ ಒಂದು ಸುಳ್ಳನ್ನು ಹೇಳಿದ್ವಿ ಅಂದ್ರೆ ಅದು ಕ್ಷಣ ಮಾತ್ರದಲ್ಲಿ ಮಾತ್ರ ನಮಗೇನದು ಸೊಲ್ಯೂಷನ್ ಅಲ್ವಾ, ಸಮಸ್ಯೆ ಪರಿಹಾರ. ಆದರೆ ಅದರಿಂದ ಆಪತ್ತೇ ಜಾಸ್ತಿ. ಹಾಗಾಗಿ ಜೋ ಬಿ ಹೋ ಸಾಹಸ ಕರ್ನಾ है. ಏನೇ ಕಷ್ಟ ಬಂತು, ಸಂಕಟ ಬಂತು ಅಂದ್ರೆ ಅದನ್ನು ಸಾಹಸ, ಅದನ್ನು ಕಂಪ್ಲೀಟಾಗಿ ಬಗೆಹರಿಸ್ಕೊಳ್ಬೇಕಂತ ಒಂದು ಮನಸ್ಸನ್ನು ಮಾಡಬೇಕು, ಸಾಹಸವನ್ನು. ಅಷ್ಟೇ ಅಲ್ಲದೆ ಸುಕೃತ್, ಒಳ್ಳೆ ಕಾರ್ಯದ ಮೂಲಕ, ಒಳ್ಳೆಯ ಮಾರ್ಗದ ಮೂಲಕ, ಅಷ್ಟೇ ಅಲ್ಲ ಒಳ್ಳೆಯ ಒಂದು ಸತ್ಯದ ಮಾರ್ಗದ ಮೂಲಕ ಅದನ್ನು ಬಗೆಹರಿಸ್ಕೋಬೇಕು ಅಂತ ಹೇಳ್ತಾ ಅಷ್ಟೇ ಅಲ್ಲದೆ ಹೇಳ್ತಾರೆ ಸುಸತ್ಯರ ಸುಕೃತವಾನ್ ಬರಾತಾ ಹೈ. ಅಂದರೆ ಒಳ್ಳೆಯ ಕಾರ್ಯ ನಾವು ಮಾಡಿದ್ವಿ ಅಂದರೆ ಇವೆಲ್ಲವೂ ಸಹ ವಿದ್ಯೆ, ವಿನಯ, ವಿವೇಕ, हमसे हुए अच्छे कार्य, अच्छे मार्ग जो भी हो, ये सभी हमारे साथ देता है. इसके साथ साथ हमें भगवान पर भरोसा होना है. ಇವೆಲ್ಲವೂ ಸಾಥ್ ಕೊಡ್ತವೆ. ಅದಕ್ಕೂ ಬಲಿಷ್ಠವಾಗಿರ್ತಕ್ಕಂಥದ್ದು ಸಾಥ್ ಕೊಡೋದು ಯಾವುದು? ಭಗವಂತನ ಮೇಲೆ ಏನಿರ್ಬೇಕು? ನಮಗೆ ಭರವಸೆ, ನಂಬಿಕೆ ಅನ್ನೋದು ಇರಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಆ जो भी विपत्ति आने पर इन सभी हमारे साथ निभाते हैं, उसके साथ साथ हम निभाकर सुलझाना जरूरी है. नेक्स्ट तो लास्ट, राम नाम की महिमा को कहना चाहते. ರಾಮನಾಮದ ಮಹಿಮೆ ಎಂಥದ್ದು ಅಪಾರವಾಗಿದ್ದು ಅಂತ ಹೇಳೋದ್ರ ಬದಲಾಗಿ ಏನಿದ್ದು ಹೇಳ್ತಾರೆ, ರಾಮನಾಮ ಮಣಿ ದೀಪದರು ಜೀರ್ದ ಹೇಳಿದ್ವ ತುಳಸಿ ಭೀತರ ಬಾಯಿರೋ ಚಾಸಿ ವಿಚಾರ. इस दोहे पर वे कहना चाहते तुलसीदास जी राम नाम का महत्व, ರಾಮನಾಮದ ಮಹತ್ವವನ್ನು ಹೇಳ್ತಾರೆ. जिस तरह दहेली पर दिया रखने से ರಾಮನಾಮ ಮಣಿ ದೀಪದರು ಅಂತಾರೆ. ಜಿ ಹೃದಯ ನಿರ್ವರ, ಜಿ ಅಂದ್ರೆ ನಾಲಿಗೆ, ನಾಲಿಗೆ ಎಂಬತಕ್ಕಂಥ ಒಂದು ವಸ್ತುಲ ಮೇಲೆ ರಾಮ ಎಂಬತಕ್ಕಂಥ ಒಂದು ದೀಪವನ್ನು ಹಚ್ಚಿದ್ರೆ ಅದರ ಅರ್ಥ जिस तरह हम दहेली पर एक दिया रखते हैं, वह क्या करता है? जितना उसके आसपास प्रकाश फैलाने की कोशिश करता है, वैसे ही वह आसपास वह क्या करता है? प्रकाश फैलाता है. उसी तरह राम नाम का महिमा से, राम नाम का जप करने से वह हमारी आंतरिक और ಬಾಹ್ಯ ಶುದ್ಧಿ. ಏನಪ್ಪ ಅಂತ ಹೇಳ್ತಕ್ಕಂಥದ್ದು ಅಂದರೆ ಈ ನಾಲ್ಗೆ ಎಂಬತಕ್ಕಂಥ ಒಂದು ವಸ್ತುವಿನ ಮೇಲೆ ಒಂದು ರಾಮ ಎಂಬತಕ್ಕಂಥ ಒಂದು ದೀಪವನ್ನು ಅಥವಾ ಜಪವನ್ನು ಮಾಡೋದ್ರಿಂದ ನಮಗೆ ಆಂತರಿಕ ಮತ್ತು ಬಾಹ್ಯ ಶುದ್ಧಿಯನ್ನು ಹೊಂದುತ್ತೀವಿ. ಅದೇ ರೀತಿಯಲ್ಲಿ ಮಾನವರು ಆಂತರಿಕ और बाह्य शुद्धि होना जरूरी है. इसका अर्थ है हम सभी भगवान पर भरोसा रखकर अपने जीवन बिताना चाहिए और अच्छे मार्ग पर चलना चाहिए. आप सभी इस कक्षा में आ जा चुके. पहले दोहे में मुख्य लक्षण और दूसरे दोहे में दोष, उन लोगों को मिलाकर ही यहाँ सृष्टि हुआ है. केवल हम अच्छे गुणों को अपनाकर विचार जैसे दुर्गुणों को छोड़ना चाहिए. और जब तक हमारे शरीर में प्राण रहता है तब तक हम क्या करना चाहिए? दयालु अपनाकर जीवन बिताना चाहिए, दयालु बनना चाहिए. और चौथा दोहे में वे कहना चाहते ವಿಪತ್ತಿ ಕೆ ಸಾಥಿ ಕಾವುತ್ತವೆ. ಸಂಕಟ ಕಾಲದಲ್ಲಿ ಬರ್ತಕ್ಕಂಥ ಜೊತೆಗಾರರು ಅಂದ್ರೆ ಯಾರು? ವಿನಯ, ವಿವೇಕ, साहस और सुसत्य और वैसे ही भगवान पर भरोसा है. एक अंक से व एक अंक में पूछे तो विद्या, विनय, विवेक लिख सकता है, लेकिन 2 अंक में दिए जाते हैं तो आप इसका संपूर्ण या संक्षिप्तता से लिखना. ओके. और 5वां है राम नाम का महत्व क्या है ना? मैं समझ रही हूँ आपको यह समझ में आ चुके हैं. और वैसे ही आप सभी क्या करना है? 5 दोहों का कंठस्थ करना है. ಈ 5 ದೋಹೆಗಳನ್ನು ಕಂಠಪಾಠ ಮಾಡೋದ್ರೊಟ್ಟಿಗೆ इसकी भावार्थ आप सीखना है. ಇದರ ಭಾವಾರ್ಥವನ್ನು ಸಹ ಕಲಿಬೇಕು. ಹಾಗೆ ನಿಮಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಹಿಂದಿ ಸಾಹಿತ್ಯದ ಇತಿಹಾಸವನ್ನು ಪರಿಚಯ ಮಾಡಿದ್ರೆ ಇದು ತುಂಬ ಸಾಗರವಿದ್ದ ಹಾಗೆ. ಆದರೆ ಸ್ವಲ್ಪ ನಮಗೆ ಏನು ಬೇಕು ಅದನ್ನು ಮಾತ್ರ ಪರಿಚಯ ಮಾಡಿಕೊಂಡೆ ಅಲ್ವಾ? ಹಾಗೆ ಈ ಕಡೆ ಒಂದು ಸ್ವಲ್ಪ ದೃಷ್ಟಿಯನ್ನು ಹಾರಿಸೋಣ. ಏನು ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಜನ ಮಹಾನುಭಾವರು, ಮಹಾನ್ ಸಂತ ಕವಿಗಳನ್ನು ನಾವು ನೋಡಿದ್ವಿ. ನಿಮಗೆ 8 ಮತ್ತು 9ನೇ ತರಗತಿಯಲ್ಲಿ, ಕಳೆದ ವರ್ಷ ನಾನು 9ನೇ ತರಗತಿಯಲ್ಲಿ ತೋರಿಸಿದೆ. ಇಲ್ಲಿ ನೋಡಿ,
तुलसीदास जी, देख रहे हैं ना, तुलसीदास जी। और वैसे मीरा बाई और ऐसी सूरदास, और या मीरा की और अलग एक चित्र है, सूरदास की भजन कृष्ण के साथ साथ, या कबीरदास। ये सभी महान संत कवि हैं, बहुत सारे महान संत कवि हैं, लेकिन हम सभी अपने पाठ्यक्रम द्वारा केवल तुलसीदास, कबीरदास और मीराबाई के रचनाएं हम सब देख सकते। जब हम पढ़ते तो ನಾವು ಓದತಕ್ಕಂಥ ಸಂದರ್ಭದಲ್ಲಿ ನಮಗೆ ಡಿಗ್ರಿ ಮತ್ತು ಪಿ ಯು ಸಿಲೆಲ್ಲ ಏನಿತ್ತು ಅಂದರೆ ತುಂಬ ವಿಶೇಷವಾಗಿರ್ತಕ್ಕಂಥ ಕವಿತೆಗಳು ಬೇರೆ ಅಂದರೆ ಏನು ಪ್ರಾಚೀನ ಕಾಲಕ್ಕೆ ಕವಿಯ भी अलग है, आधुनिक कविता भी अलग है। ನಾವು ಓದತಕ್ಕಂಥ ಸಂದರ್ಭದಲ್ಲಿ ಡಿಗ್ರಿ ಆಗ್ಬೋದು, ನಾವು ಹೈಸ್ಕೂಲ್ ಓದತಕ್ಕಂಥ ಸಂದರ್ಭದಲ್ಲಿ ದೋಹೆಗಳೇ ಬೇರೆ, ಅದನ್ನ ಪ್ರಾಚೀನ ಕವಿತಾಯ ಅಂತ ಕರೀತಾ ಇದ್ರು. ಹಾಗೆ ನವೀನ ಕವಿತಾಯ ಅಥವಾ ಆಧುನಿಕ ಕವಿತಾಯ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಜैसे ಸುಮಿತ್ರಾ ನಂದನ್ಕರ್, ದಿನಕರ್ जी है ना, ಮಾದೇವಿ ವರ್ಮಾ, ಹರಿಹೌ ಅಂತ ಮಹಾನುಭಾವರು ಸಾಕಷ್ಟು ರಚನೆಗಳನ್ನು ನಾವೆಲ್ಲ ನೋಡ್ತಾ ಇದ್ವಿ. ನಾನು ಅಂದ್ಕೊಂಡಿದ್ದೀನಿ ಇದು ಅರ್ಥ ಆಗಿದೆ. ಹಾಗೆ ತಾವೆಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕು ಅಂತ ಹೇಳಿದ್ರೆ 5 ದೋಹೆಗಳನ್ನು ಕಂಠಪಾಠ ಮಾಡೋದ್ರೊಟ್ಟಿಗೆ ಅಂದರೆ ಆ್ಯಕ್ಟಿವಿಟಿಯನ್ನು ಮಾಡ್ತೀವಿ, ತಮಗೆಲ್ಲ ಗೊತ್ತಿದೆ. ಈ 5 ದೋಹೆಗಳನ್ನು ಕಂಠಪಾಠ ಮಾಡಬೇಕು, ಪ್ಲಸ್ ಅಂದರೆ ಭಾವಾರ್ಥದೊಂದಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಈ ಭಕ್ತಿ ಕಾಲದ ಕವಿಗಳ ಪರಿಚಯವನ್ನು ನಾವು ನೋಡೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. देखिए बच्चों, मैं पहले ही आपसे कही दोहे कंठस्थ करना है, इसके लिए एक एक्टिविटी भी आप ऐसे दोहे को देखकर थोड़ा कोशिश कीजिए ऐसे सुश्राव्य स्वर में गाने की. अक्षर काढ.
आप सभी वीडियो द्वारा देखिए 5 दों का भावार्थ कैसे कन्नड़ में भी इन 5 दों से हमें या इन 5 गुणों को अपनाकर आप भी अपने जीवन को साकार बनाइए और वैसे ही क्रियाकलाप के द्वारा आप ये अच्छी तरह से तैयारी करके आइए। इस दोहे का भावार्थ और हिंदी साहित्य का इतिहास इन सभी के अंशों को